Hello everyone, welcome to ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ಸಂಗ್ರಹಣೆ ಅಧ್ಯಾಯದ 9ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ವೃತ್ತದ ಕೇಂದ್ರದಲ್ಲಿರುವ ಒಟ್ಟು ಕೋನದ ಅಳತೆಯು ಆಯ್ಕೆ ಎ 90 ಡಿಗ್ರಿ, ಬಿ 180 ಡಿಗ್ರಿ, ಸಿ 270 ಡಿಗ್ರಿ, ಡಿ 360 ಡಿಗ್ರಿ. ಓಕೆ, ಸೊ ಇಲ್ಲಿ ಒಂದು ವೃತ್ತವು ಒಂದು ಪೂರ್ಣ ಸುತ್ತನ್ನ ಪ್ರತಿನಿಧಿಸುತ್ತೆ. ಓಕೆ, ಸೊ ಇಲ್ಲಿ ಚಿತ್ರವನ್ನ ಗಮನಿಸಿದ್ರೆ ಸೊ 0 ಡಿಗ್ರಿ, ಸೊ ಇಲ್ಲಿಂದ ಪ್ರಾರಂಭವಾಗಿ 45 ಡಿಗ್ರಿ, 90 ಡಿಗ್ರಿ, 135 ಡಿಗ್ರಿ, 180, 225, 270, 315, 360. ಓಕೆ, ಸೊ ನೋಡಿ 315 ಮೂಲಕ ಹಾದು ಮತ್ತೆ ಏನಾಗ್ತಾ ಇದೆ, ಆರಂಭದ ಬಿಂದುವಿಗೆ ಬಂದು ತಲುಪ್ತಾ ಇದೆ. ಅದು 360 ಡಿಗ್ರಿ ಆಗಿರತ್ತೆ. ಓಕೆ, ಒಂದು ಪೂರ್ಣ ಪರಿಭ್ರಮಣೆ ಅಂದ್ರೆ ಇಸ್ ಈಕ್ವಲ್ ಟು 360 ಡಿಗ್ರಿ ಆಗತ್ತೆ. ಸೊ ಆದ್ರಿಂದ ಏನ್ ಹೇಳ್ಬೋದು ನಾವು, ವೃತ್ತದ ಕೇಂದ್ರದಲ್ಲಿ ಉಂಟಾಗುವ ಒಟ್ಟು ಕೋನದ ಅಳತೆ 360 ಡಿಗ್ರಿ ಆಗಿದೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ 360 ಡಿಗ್ರಿ ಸರಿಯಾದ ಆಯ್ಕೆ ಆಗಿದೆ. ಥ್ಯಾಂಕ್ ಯು.